ಎಲ್ಲರಿಗೂ ನಮಸ್ಕಾರ. ನನ್ನ ಡ್ರೀಮ್ ಬೌಟಿಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಸ್ಟೈಲ್ ತೋರ್ಸಕ್ಕೆ ಹೊರಟಿದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಹೇರ್ ಸ್ಟೈಲ್ ಬಂದು ನನ್ನ ಮಗಳಿಗೆ ಮಾಡಿರೋದು. ಫಸ್ಟ್ ಸ್ಟೆಪ್ ಎಣ್ಕೊಂಡು ನೋಡ್ತಿದ್ದೀರಲ್ಲ, ಈ ರೀತಿ ಸ್ಟೆಪ್ ಎಣ್ಕೋಬೇಕು. ಈ ರೀತಿ ಸ್ಟೆಪ್ ಹಾಕೋಬೇಕು. ಫಸ್ಟು ಸಪ್ರೇಟ್ ಹೇರ್ ಸ್ಟೈಲ್ಗೆ ನಾನು ಚಾರ್ಜ್ ಮಾಡ್ತೀನಿ. ಮೇಕಪ್ ಬೇಡ ಅನ್ನೋರು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋರು ಬರ್ತಾರೆ ನಮ್ಮ ಪಾರ್ಲರಿಗೆ. ಮೇಕಪ್ ಏನು ಬೇಡ, ಬರೀ ಅದಕ್ಕೆ ಒಂದು ಸಪ್ರೇಟ್ ಪ್ರೈಸ್ ಇದೆ. ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ. ಯಾರಿಗೆಲ್ಲ ಹೇರ್ ಸ್ಟೈಲ್ ಡಿಸೈನ್ಸ್ ಬೇಕು, ಬರೀ ಹೇರ್ ಸ್ಟೈಲ್ ಮಾತ್ರ ಬೇಕು, ಒಮ್ಮೆ ಅಲ್ಲಿರೋ ನನ್ನ ಡ್ರೀಮ್ ಬೌಟಿಕ್ಗೆ ಭೇಟಿ ನೀಡಿ. ಈಗ ನೋಡ್ತಿದ್ದೀರಲ್ವಾ, ವಿಡಿಯೋ ಮಾಡಿ ತೋರ್ಸೋಕ್ಕೆ ಸಲುವಾಗಿ ನನ್ನ ಮಗಳಿಗೆ ಈ ಹೇರ್ ಸ್ಟೈಲ್ನ ನಾನು ಮಾಡ್ತಾಯಿದ್ದೀನಿ. ಈ ಹೇರ್ ಸ್ಟೈಲ್ನ ಹೇಗೆ ಬರುತ್ತೆ ಅಂತ ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಬೆಳೆಯೋದಕ್ಕೆ ಸಾಧ್ಯ. ನನ್ನಲ್ಲಿ ಕಲ್ತಿರೋದನ್ನು ನಿಮಗೆಲ್ಲ ತೋರಿಸಿ ಕೆಲವ್ರು ಕಲಿಬೇಕು ಅಂದ್ಕೊಂಡಿರೋರಿಗೆ ಇನ್ಸ್ಪಿರೇಷನ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ನೋಡಿ ಎಷ್ಟೊಂದು ಜನ ಮನೇಲೂ ಹೇರ್ ಸ್ಟೈಲ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಈ ರೀತಿ ಸ್ಟೆಪ್ ಎಣ್ಕೊಂಡು ನೋಡ್ತಿರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇ ರೀತಿ ತುಂಬ ಹೇರ್ ಸ್ಟೈಲ್ಸ್ ವೀಡಿಯೋಸ್ನ ಮಾಡಿ ಹಾಕೋಣ ಫ್ಯೂಚರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನಾನು ಮಾಡೋದ್ರ ಜೊತೆಗೆ ನೀವು ನೋಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಣದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ರಿಬ್ಬನ್ ಹಾಕಿ ನೆಕ್ಸ್ಟ್ ಪೋರ್ಷನ್ ಬಂದು ಈ ಫ್ರಂಟಿಂದ ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಈ ರೀತಿ ಎಣ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಯೂಟ್ಯೂಬ್ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ವಿಡಿಯೋ ನೋಡಿ ಮನೇಲೂ ಕೂಡ ಕಲ್ತ್ಕೊಬೋದು. ಈ ರೀತಿ ಎಣ್ಕೊಂಡು ಅದನ್ನು ಫ್ಲವರ್ ಟೈಪು ಸುತ್ತಿ ಫಿಕ್ಸ್ ಮಾಡ್ಬೋದು. ಅದಕ್ಕೆ ಫಸ್ಟು ಈ ರೀತಿ ಎಣ್ಕೊಂಡು ಅದನ್ನು ಈ ಥರ ಲೂಸ್ ಮಾಡಿಕೊಂಡು, ಎಣ್ದಿರೋ ಜಡೆನ ಲೂಸ್ ಮಾಡಿಕೊಂಡು ಅದನ್ನು ಫ್ಲವರ್ ಟೈಪ್ ಸುತ್ತಿ ಫಿಕ್ಸ್ ಮಾಡೋದು. ತುಂಬ ವೆರೈಟೀಸ್ ಆಫ್ ಹೇರ್ ಸ್ಟೈಲ್ಗಳನ್ನ ನಾನು ಮಾಡ್ತೀನಿ. ನಮ್ಮ ಪಾರ್ಲರ್ ಬಂದು ಹೊಳಲೂರಿನಲ್ಲಿದೆ. ವಿತ್ ಬೌಟಿಕ್ ಪಾರ್ಲರ್ ಕೋರ್ಸ್ ಜೊತೆಗೆ ಬಟ್ಟೆ ಹೊಲಿಯೋದನ್ನು ಕಲ್ತಿದ್ದೀನಿ. ಡ್ರೆಸ್ಸಸ್, ಗೌನ್ಸ್, ಬ್ಲೌಸಸ್ ಕೂಡ ಸ್ಟಿಚ್ ಮಾಡ್ತೀನಿ. ಈಗ ನೋಡ್ತಿದ್ದೀರಲ್ಲ, ಫುಲ್ ಆಗ್ತಾ ಬಂತು. ಇದನ್ನು ಎಣಿತಾ ಹಾಗೆ ಅಲ್ಲಲ್ಲಿ ಲೂಸ್ ಮಾಡಿಕೊಂಡು ಅದನ್ನು ಈ ರೀತಿ ಸುತ್ತಕೊಂಡು ಫಿಕ್ಸ್ ಮಾಡಿದ್ರೆ ಒಳ್ಳೆ ಫ್ಲವರ್ ರೀತಿ ಕಾಣಿಸುತ್ತೆ. ನಮಗೆ ಯಾವ ಫ್ಲವರು ಬೇಡ, ಇದನ್ನು ಫಿಕ್ಸ್ ಮಾಡಿದ್ಮೇಲೆ ಅಷ್ಟು ಚೆಂದ ಕಾಣುತ್ತೆ. ಈ ರೀತಿ ಸುತ್ತಕೊಂಡು ಫ್ಲವರ್ ಥರ ಫಿಕ್ಸ್ ಮಾಡ್ಕೊಬೇಕು. ಈ ರೀತಿ ಪಿನ್ನಲ್ಲಿ ಫಿಕ್ಸ್ ಮಾಡಿಕೊಂಡು ನೋಡಿ ಯಾವ ರೀತಿ ಕಾಣಿಸ್ತಿದೆ, ಚೆಂದ ಕಾಣಿಸ್ತಿದೆ. ಒಳ್ಳೆ ಫ್ಲವರ್ ಥರ ಕಾಣಿಸ್ತಿದೆ. ಇದು ನನ್ನ ಮೊದಲ ಪ್ರಯತ್ನ. ಏನೇ ತಪ್ಪಿದ್ರೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಫುಲ್ ನೋಡಿ. ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ನನ್ನ ವಾಯ್ಸ್ ಆಗಲಿ ವೀಡಿಯೋಸ್ ಆಗಲಿ ಫುಲ್ ಇಂಪ್ರೂವ್ಮೆಂಟಲ್ಲಿರುತ್ತೆ. ಈ ರೀತಿ ಕಾಣಿಸ್ತಿದೆ. ಹೀಗೆ ಬಿಟ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ನೆಕ್ಸ್ಟು ಹೇರ್ನ ಕರ್ಲ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟು ಸ್ಟೆಪ್ ಎಣ್ದು, ಆಮೇಲೆ ಸಿಂಗಲ್ ಜಡೆ ಎಣ್ದು ಅದನ್ನು ಫ್ಲವರ್ ಥರ ಸುತ್ತಕೊಂಡು ಫಿಕ್ಸ್ ಮಾಡಿ ನೆಕ್ಸ್ಟ್ ಹೇರ್ನ ಈ ರೀತಿ ಕರ್ಲ್ ಮಾಡ್ತಾ ಹೋಗಬೇಕು. ನೋಡ್ತಿದ್ದೀರಲ್ಲ, ನಾನು ಕರ್ಲ್ ಮಾಡೋ ಮಷಿನ್ನ ಯೂಸ್ ಮಾಡಿ ನಾನು ಕರ್ಲ್ ಮಾಡ್ತಿದ್ದೀನಿ. ಕರ್ಲ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ಫಂಕ್ಷನ್ಸ್ಗಳಿಗೆ, ರಿಸೆಪ್ಷನ್ ಲುಕ್ಗೆ ಈ ಥರ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಇದೆಲ್ಲ ಆದಮೇಲೆ
ಜಡೆ ತುಂಬ ಸುಂದರವಾಗಿ ಕಾಣಲಿ ಅಂತ ಅದಕ್ಕೆ ಡೆಕೋರೇಟ್ ಮಾಡ್ತಾ ಹೋಗೋದು. ಈ ರೀತಿ ಆರ್ನಮೆಂಟ್ನ ಬಳಸಿ ಡೆಕೋರೇಟ್ ಮಾಡ್ತಾ ಹೋದರೆ ಜಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ, ಇಲ್ಲಿ ಫ್ಲವರ್ ಮೇಲೆ ಪುಟ್ ಫ್ಲವರ್ನ ಇಟ್ಟಿದ್ದೀವಿ. ಫೈನಲಿ ಹೇರ್ ಸ್ಟೈಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ಫೈನಲ್ ಹೇರ್ ಸ್ಟೈಲ್ ಲುಕ್ ಇದು. ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.